ಮಂಗಳೂರಿನ ಪಾಸ್ಪೋರ್ಟ್ ಸೇವಾ ಕೇಂದ್ರದಲ್ಲಿ ಸರ್ವರ್ ಸಮಸ್ಯೆಯಿಂದಾಗಿ ಮಂಗಳವಾರ ಸಾರ್ವಜನಿಕ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿದ್ದು, ವಿವಿಧ ಊರುಗಳಿಂದ ದಾಖಲೆ ಪತ್ರಗಳೊಂದಿಗೆ ಸೇವಾ ಕೇಂದ್ರಕ್ಕೆ ಬಂದ ಅರ್ಜಿದಾರರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಕಚೇರಿಯು ಅವ್ಯವಸ್ಥೆಗಳ ಆಗ್ರಹವಾಗಿದೆ ಎಂದು ಆರೋಪಿಸಿದ ಸಾರ್ವಜನಿಕರು ಸೇವೆ ಒದಗಿಸುವಲ್ಲಿ ಉಂಟಾಗಿರುವ ನ್ಯೂನತೆಗಳನ್ನು ಕೂಡಲೇ ಸರಿಪಡಿಸಬೇಕೆಂದು ಆಗ್ರಹಿಸಿದರು. ಮೂಲ ಸೌಕರ್ಯಗಳನ್ನು ಕಲ್ಪಿಸಲು ಸಾಧ್ಯವಾಗದಿದ್ದರೆ ಪಾಸ್ಪೋರ್ಟ್ ಕಚೇರಿಯನ್ನು ಇಲ್ಲಿಂದ ಬೇರೆ ಕಡೆಗೆ ಸ್ಥಳಾಂತರಿಸಿ ಎಂದು ಒತ್ತಾಯಿಸಿದರು. ಮಂಗಳೂರು ಪಾಸ್ಪೋರ್ಟ್ ಸೇವಾ ಕೇಂದ್ರವು ಬೆಂಗಳೂರಿನ ಪ್ರಾದೇಶಿಕ ಪಾಸ್ಪೋರ್ಟ್ ಕಚೇರಿ ವ್ಯಾಪ್ತಿಗೆ ಬರುತ್ತಿದ್ದು, ಇಲ್ಲಿಗೆ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಆಸುಪಾಸಿನ ಜಿಲ್ಲೆಗಳ ಜನರು ಪಾಸ್ಪೋರ್ಟ್ ಸಂಬಂಧಿತ ಸೇವೆಗಳಿಗಾಗಿ ಬರುತ್ತಿರುತ್ತಾರೆ. ಮಂಗಳೂರು ಪಾಸ್ಪೋರ್ಟ್ ಕೇಂದ್ರದಲ್ಲಿ ಸರಾಸರಿ ಪ್ರತಿ ದಿನಕ್ಕೆ 600 ಅರ್ಜಿಗಳು ಅಪ್ಲಿಕೇಶನ್ಗಳು 600 ಅಪ್ಲಿಕೇಶನ್ಗಳನ್ನ ಜನರು ಹಾಕ್ತಾರೆ. ಈ 600 ಅಪ್ಲಿಕೇಶನ್ಗಳಲ್ಲಿ ಬೆಳಿಗ್ಗೆ 9:00 ಸ್ಟಾರ್ಟ್ ಆದರೆ ಸಾಯಂಕಾಲ 5:30, 6 ಗಂಟೆವರೆಗೆ ಅರ್ಜಿಗಳ ವಿಲೇವಾರಿ ಮಾಡ್ತಾರೆ. ಅಂದರೆ ಸರಾಸರಿ ಒಂದು ಗಂಟೆಗೆ 75 ಅರ್ಜಿಗಳ ವಿಲೇವಾರಿಯ ಕೆಲಸ ಈ ಪಾಸ್ಪೋರ್ಟ್ ಕಚೇರಿಯಲ್ಲಿ ನಡೀತದೆ. ಆದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈ 75 ಜನರು ಒಂದು ಗಂಟೆಗೆ ಒಳಗೋದ್ರೆ ಅಲ್ಲಿ ಕೌಂಟರ್ಗಳಿರುವಂಥದ್ದು ಕೇವಲ 3 ಸೆಕ್ಟರ್, ಅಂದರೆ ಒಂದು ಎ, ಬಿ ಹಾಗೂ ಸಿ. ಮೊದಲಿಗೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಎನ್ಕ್ವೈರಿ ಕೌಂಟ್ರಲ್ಲಿ ದಾಖಲೆಗಳನ್ನು ಪರಿಶೀಲಿಸ್ತಾರೆ. ಯಾವುದು ನಾವು ಅಪ್ಲಿಕೇಶನ್ ಕೊಡುವಂಥ ಸಂದರ್ಭದಲ್ಲಿ ದಾಖಲೆಗಳನ್ನು ಕೊಟ್ಟಿದ್ದೀವಿ ಅದನ್ನು ಪರಿಶೀಲಿಸ್ತಾರೆ. ಪರಿಶೀಲಿಸಿದ ನಂತರ ನಮಗೆ ಟೋಕನನ್ನು ಕೊಡ್ತಾರೆ. ಟೋಕನನ್ನು ಕೊಟ್ಟಂಥ ಸಂದರ್ಭದಲ್ಲಿ ಪ್ರಥಮತವಾಗಿ ಎ ಕೌಂಟರ್ಗಳಿಗೆ ನಮ್ಮನ್ನು ಕಳಿಸ್ತಾರೆ. ಈ ಎ ಕೌಂಟರ್ಗಳಲ್ಲಿ 10 ಟೇಬಲ್ಗಳಿವೆ. ಈ 10 ಟೇಬಲ್ಗಳಲ್ಲಿ ಅಧಿಕಾರಿಗಳು ಇರುವುದು 6ರಿಂದ 7 ಅಥವಾ ಮ್ಯಾಕ್ಸಿಮಮ್ ಅಂದರೆ 8. 2 ಅಥವಾ 3 ಟೇಬಲ್ಗಳಲ್ಲಿ ಅಧಿಕಾರಿಗಳು ಇರೋದೇ ಇಲ್ಲ ಎ ಕೌಂಟರ್ನಲ್ಲಿ. ಎ ಕೌಂಟರ್ ಆದ ನಂತರ ಆ ಅಪ್ಲಿಕೇಶನ್ ಕೊಟ್ಟಂಥ ವ್ಯಕ್ತಿ ಬಿ ಕೌಂಟರ್ಗೆ ಹೋಗಬೇಕು. ಬಿ ಕೌಂಟರ್ಗೆ ಹೋದಂಥ ಸಂದರ್ಭದಲ್ಲಿ ಇಲ್ಲಿ 10 ಕೌಂಟರ್ ಇದ್ದರೆ ಬಿ ಕೌಂಟರಲ್ಲಿ ಸಹ 10 ಕೌಂಟರ್ಗಳಿದೆ. ಅಲ್ಲಿರುವಂಥ ಅಧಿಕಾರಿಗಳು ಕೇವಲ 1 ಅಥವಾ 2. ಇಲ್ಲಿ 10 ಕೌಂಟರ್ ಇದೆ ಎ ಕೌಂಟರಲ್ಲಿ, ಬಿ ಯಲ್ಲಿ 10 ಇದೆ. ಆದರೆ ಇಲ್ಲಿ ಅಧಿಕಾರಿಗಳು 7 ಇದ್ದರೆ ಅಲ್ಲಿ ಕೇವಲ 2. ಬಿ ಆದ ನಂತರ 3ನೇ ಕೌಂಟರ್ಗೆ ಹೋಗ್ತದೆ ಪಾಸ್ಪೋರ್ಟ್ ಅಪ್ಲಿಕೇಶನ್. 3ನೇ ಕೌಂಟರ್ನಲ್ಲಿ ಮತ್ತೆ 7 ಕೌಂಟರ್ಗಳಿದೆ. ಆದರೆ ಅಲ್ಲಿ ಅಧಿಕಾರಿಗಳು ಇರುವುದು ಕೇವಲ 2 ಅಥವಾ 3. ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಫಸ್ಟ್ ಕೌಂಟರ್ದು ಅಪ್ಲಿಕೇಶನ್ ವೆರಿಫಿಕೇಶನ್ ಆದ ನಂತರ ಜನರು ಬಂದು ಒಳಗಡೆ ಕೂತ್ಕೊಳ್ತಾರೆ. ಅಂದರೆ 2ನೇ ಅಥವಾ 3ನೇ ಕೌಂಟರಲ್ಲಿ ರಶ್ ಇರುವ ಕಾರಣ ಅಥವಾ ಅಲ್ಲಿ ಅಧಿಕಾರಿಗಳು ಇಲ್ಲದ ಕಾರಣ ಇವರು ಬಂದು ಅಲ್ಲಿ ಆ ಚೇರ್ಗಳಲ್ಲಿ ಕೂತ್ಕೊಳ್ತಾರೆ. ಇಲ್ಲಿ ಒಂದು ಗಂಟೆಗೆ 75ರ ಸರಾಸರಿಯಲ್ಲಿ ಫ್ಲೋ ಇಲ್ಲದ ಕಾರಣ ಸುಮಾರು 9:00ವರೆಗೆ ಆ ವ್ಯಕ್ತಿ ಹೋದರೆ ಅವನು ಹೊರಗಡೆ ಬರೋದು 12:30 ಗಂಟೆಗೆ. ಅಂದರೆ 3 ಗಂಟೆ ಆ ಕಚೇರಿಯ ಒಳಗಡೆ ಆ ವ್ಯಕ್ತಿ ಇರ್ತಾನೆ. 3 ಗಂಟೆ ಅಂದರೆ ಸರಾಸರಿ 75ರ ಲೆಕ್ಕದಲ್ಲಿ ಸಾಧಾರಣ 250 ಜನ ಆ 3 ಗಂಟೆ ಒಳಗಡೆ ಕಚೇರಿಯ ಒಳಗಡೆ ಇರ್ತಾರೆ. ಈ 250 ಜನ ಇದ್ದರೆ ಅಲ್ಲಿ ಒಳಗಡೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ ಇರುವಂಥದ್ದು ಕೇವಲ 30 ಜನರಿಗೆ. 30 ಕೌಂಟರ್ ಅಪ್ಲಿಕೇಶನ್ ಟೇಬಲ್ಗಳ ಮುಂದೆ 30 ಎಕ್ಸ್ಟ್ರಾ ಚೇರ್ಗಳನ್ನು ಹಾಕಿದ್ದಾರೆ. ಈ 30 + 30 60 ಆದರೆ ಉಳಿದ 200 ಜನ ಪಾಸ್ಪೋರ್ಟ್ ಕಚೇರಿಯ ಒಳಗಡೆ ಅಲ್ಲಿ ನಿಂತ್ಕೊಳ್ಬೇಕಾಗ್ತದೆ. ಟಾಯ್ಲೆಟ್ ಪಕ್ಕದಲ್ಲಿ ಅಥವಾ ಕುಡಿಯುವ ನೀರಿನ ಎಲ್ಲಿ ಕಾರ್ನರಲ್ಲಿ ಜಾಗ ಇದೆ ಅಲ್ಲಿ ನಿಂತ್ಕೊಂಡು ಬ್ಯಾಗ್ಗಳನ್ನು ಹಿಡ್ಕೊಂಡು, ಮಕ್ಕಳನ್ನು ಹಿಡ್ಕೊಂಡು, ವೃದ್ಧರು ಅಥವಾ ಯುವಕರು 2-3 ಜನ ಯಾರು ಇರ್ತಾರೆ ಎಲ್ಲರೂ ನಿಂತ್ಕೊಳ್ಳುವಂಥ ವ್ಯವಸ್ಥೆ ಆಗ್ತದೆ. ಯಾಕಂತ ಹೇಳಿದ್ರೆ ಅಲ್ಲಿ ವಿಲೇವಾರಿ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ. ಸರಿಸುಮಾರು ನನ್ನ ಒಂದು ಅನುಭವ ಒಳಗೆ ಹೋಗಿ ನೋಡಿದ ಪ್ರಕಾರ 2500ದಿಂದ ಒಂದು 2800 ಸ್ಕ್ವೇರ್ ಫೀಟ್ನಷ್ಟು ಮಾತ್ರ ಸ್ಥಳಾವಕಾಶ ಈ ಪಾಸ್ಪೋರ್ಟ್ ಕಚೇರಿಯ ಒಳಗಡೆ ಇದೆ. ನಾವು ಹೇಳುವಂಥದ್ದು ಇದು ಆದ ನಂತರ ಅಲ್ಲಿ ಡಿಸ್ಪ್ಲೇಗಳಿಗೆ ಹಾಕ್ತಾರೆ ಟಿವಿಗಳಲ್ಲಿ ನಂಬರ್ಗಳನ್ನು. ಅಲ್ಲಿ ಒಂದು ಎ ಕೌಂಟ್ರಲ್ಲಿ ಹಾಕಿದ ನಂತರ ಬಿ ಕೌಂಟ್ರಿಗೆ ಬರುವಾಗ ಅವರು ಅದೇ ಸೀಕ್ವೆನ್ಸಲ್ಲಿ ಕರೆಯುವುದಿಲ್ಲ. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, 1ರಿಂದ 10 ಕೌಂಟ್ರಿಗೆ ನಂಬರ್ ಆದ ತಕ್ಷಣ ಅವ್ರು ಏನು ಮಾಡ್ತಾರೆ, ನೆಕ್ಸ್ಟ್ 1ರಿಂದ 50 ನಂಬರ್ನವರು ಎಲ್ಲರೂ ಬಿ ಕೌಂಟ್ರಿಗೆ ಬನ್ನಿ ಅಂತ ಹೇಳ್ತಾರೆ. ಸೀಕ್ವೆನ್ಸ್ ವೈಸ್ ಕರೆಯುವುದಿಲ್ಲ. ಸೀಕ್ವೆನ್ಸ್ ವೈಸ್ ನಂಬರ್ ಇರ್ತದೆ, ಬಟ್ ಇವ್ರೇನು ಮಾಡ್ತಾರೆ 1ರಿಂದ 50 ಬನ್ನಿ ಅಂತ ಹೇಳ್ತಾರೆ. ಅದರಲ್ಲಿ ಸೀಕ್ವೆನ್ಸ್ ವೈಸ್ ಅವರಲ್ಲಿ ಯಾರು ಸ್ಟ್ಯಾಂಡಿಂಗಲ್ಲಿ ಅಧಿಕಾರಿಗಳು ಇರ್ತಾರೆ ಅಥವಾ ಕ್ಲರ್ಕ್ಗಳಿರ್ತಾರೆ ಅವ್ರನ್ನ ಕಳಿಸ್ತಾರೆ. ಈ ಸೀಕ್ವೆನ್ಸನ್ನು ಮೇಂಟೈನ್ ಮಾಡೋದಿಲ್ಲ. ಒಂದು ಈ ಎಲ್ಲ ಅವ್ಯವಸ್ಥೆಯಿಂದಾಗಿ ಅದರೊಟ್ಟಿಗೆ ಕೆಲವರು ದಾಖಲೆಗಳನ್ನು ಕೊಡ್ತಾರೆ ಫಸ್ಟ್ ಕೌಂಟರಲ್ಲಿ. ಅಲ್ಲಿ ವೆರಿಫಿಕೇಷನ್ಗೆ ಜೆರಾಕ್ಸ್ ಬೇಕಿರ್ತದೆ, ಜೆರಾಕ್ಸ್ ಸರಿ ಇರೋದಿಲ್ಲ. ಆ ಸಂದರ್ಭದಲ್ಲಿ ಇವರೇನು ಹೇಳ್ತಾರೆ, ನೀವು ಹೋಗಿ ಜೆರಾಕ್ಸ್ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಜೆರಾಕ್ಸ್ ತೊಗೊಂಡು ಬರಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂತೇಳಿದ್ರೆ ಅವರಿಗೆ ಟೋಕನ್ ಕೊಟ್ಟಿರ್ತಾರೆ. ಹೊರಗಡೆ ಹೋಗ್ಲಿಕ್ಕೆ ಸಹ ಅವಕಾಶ ಉಂಟು, ಇವರು ಹೊರಗಡೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅವ್ರು ಹೇಳ್ತಾರೆ ಇಲ್ಲೇ ಕಚೇರಿಯ ಒಳಗಡೆ ಪಾಸ್ಪೋರ್ಟ್ ಕಚೇರಿಯ ಒಳಗಡೆ ಜೆರಾಕ್ಸ್ ಆಫೀಸ್ ಇದೆ, ಅಲ್ಲಿ ತೆಗೀರಿ ಅಂತ ಹೇಳ್ತಾರೆ. ಅಲ್ಲಿ ಒಂದು ಜೆರಾಕ್ಸ್ ಪೇಜಿಗೆ 10 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. 10 ರೂಪಾಯಿಯನ್ನು ಚಾರ್ಜ್ ಮಾಡ್ತಾರೆ. 10 ರೂಪಾಯಿ ಚಾರ್ಜ್ ಮಾಡಿದ್ರೂ ತೊಂದರೆ ಇಲ್ಲ. ಅವ್ರ ಹತ್ರ ಏನಾಗ್ತದೆ, ಈಗ ಈ ಎಲ್ಲ ಡಿಜಿಟಲೀಕರಣದ ಯುಗದಲ್ಲಿ ಯಾರು ಒಳಗಡೆ ಬರುವಾಗ ಕ್ಯಾಶ್ ತಗೊಂಡು ಬಂದಿರೋದಿಲ್ಲ. ಇವ್ರು ಹೇಳ್ತಾರೆ ಗೂಗಲ್ ಪೇ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಗೂಗಲ್ ಪೇ ಮಾಡುವಂಥ ಅಥವಾ ಫೋನ್ ಪೇ ಮಾಡುವಂಥ ವ್ಯವಸ್ಥೆ ಆ ಜೆರಾಕ್ಸ್ ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಸೊ ಅವರಲ್ಲಿ ಪರದಾಡ್ತಾರೆ, ಮತ್ತೆ ಹೊರಗಡೆ ಹೋಗಬೇಕು, ಯಾರಾದ್ರೂ 10 ರೂಪಾಯಿ ತಗೊಂಡು ಬಂದು ಕೊಡುವಂಥ ಪರಿಸ್ಥಿತಿ.
ಸೊ ಇದು ಒಳಗಿನ ಅವ್ಯವಸ್ಥೆ. ಆದರೆ ಅದರ ಒಟ್ಟಿಗೆ ಈಗ ಸರಾಸರಿ ದಿನಕ್ಕೆ 600 ಜನ ಬಂದರೆ ಒಳಗಡೆ ಒಂದು ಗಂಟೆಗೆ 75 ಜನ ಕೂತ್ಕೊಳ್ಳಿಕ್ಕಾದ್ರೆ ಅವರು ಒಂದು 2 ಗಂಟೆ 3 ಗಂಟೆ ಮೊದಲು ಪಾಸ್ಪೋರ್ಟ್ ಕಚೇರಿಯ ಹೊರಗಡೆ ಬರ್ತಾರೆ. ಅಲ್ಲಿ ಪಾಸ್ಪೋರ್ಟ್ ಕಚೇರಿಯ ಹೊರಗಡೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇಲ್ಲ, ಒಂದು ನೆರಳಿನ ವ್ಯವಸ್ಥೆ ಇಲ್ಲ, ಒಂದು ಕುಡಿಯೋ ವ್ಯವಸ್ಥೆ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ. ಅವರೇನು ಹೇಳ್ತಾರೆ, ವಾಚ್ಮೆನ್ ಹೇಳ್ತಾರೆ ಮೇಲಿನ ಫ್ಲೋರಲ್ಲಿ ಒಂದು ರೂಮ್ ಇದೆ ಅಲ್ಲಿ ಹೋಗಿ ಅಂತ ಹೇಳ್ತಾರೆ. ಅಲ್ಲಿ ಹೋದರೆ ಅಲ್ಲಿ ಚೇರ್ಗಳನ್ನು ಹಾಕಿದ್ದಾರೆ, ಅಲ್ಲಿ ಒಂದು 25-30 ಜನರಿಗೆ ಕೂತ್ಕೊಳ್ಳುವಂಥ ವ್ಯವಸ್ಥೆ ಇದೆ. ಅಲ್ಲಿ ಫ್ಯಾನಿನ ವ್ಯವಸ್ಥೆ ಇಲ್ಲ, ಅಥವಾ ಅಲ್ಲೊಂದು ಎ ಸಿಯ ವ್ಯವಸ್ಥೆ ಇಲ್ಲ, ಅಥವಾ ಅವರಿಗೆ ಟೋಕನ್ ಇಶ್ಯೂ ಆದರೆ ಆ ಟೋಕನ್ ಯಾವ ಟೈಮಿಗೆ ಅವ್ರು ಕೆಳಗಡೆ ಬರಬೇಕು ಆ ವ್ಯವಸ್ಥೆ ಆ ಮೇಲಿನ ವಿಶ್ರಾಂತಿ ಕೊಠಡಿಯಲ್ಲಿಲ್ಲ. ಮತ್ತು ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕಾದ್ರೆ ಅಲ್ಲೊಂದು 25-30 ಮೆಟ್ಲು ಅವರು ಹತ್ತಿ ಹೋಗ್ಬೇಕು, ಕಬ್ಬಿಣದ ಮೆಟ್ಲುಗಳನ್ನು ಹತ್ತಿ ಹೋಗ್ಬೇಕು. ಈ ಪ್ರಾಯದವರು ಅಥವಾ ಮಕ್ಕಳು, ಈಗ ಪಾಸ್ಪೋರ್ಟ್ ಮಾಡೋದು ಯಾರು? ಪ್ರಾಯದವರು ಮಾಡ್ತಾರೆ, ಸಣ್ಣ ಮಕ್ಕಳನ್ನು ಮಾಡಿಸ್ತಾರೆ, ಅಥವಾ ತಂದೆ ತಾಯಿ ಯಾರ ಮಕ್ಕಳನ್ನು ಹೆತ್ತ ತಕ್ಷಣ ಗಲ್ಫಿಗೆ ಹೋಗ್ಲಿಕ್ಕೆ ಅವಶ್ಯಕತೆ ಇರುವಂಥವ್ರು ಸಹ ಬರ್ತಾರೆ. ಅವರಿಗೆ ಹತ್ಕೊಂಡು ಹೋಗುವಂಥ ವ್ಯವಸ್ಥೆ ಅಲ್ಲಿಲ್ಲ. ಅಲ್ಲಿ ವೆಂಟಿಲೇಷನ್ ಸಮಸ್ಯೆ ಇದೆ. ಅದರೊಟ್ಟಿಗೆ ಒಂದು 50 ಜನ ಅಲ್ಲಿ ಕೂತ್ಕೊಳ್ಳಿಕ್ಕೆ ಜಾಗ ಇದ್ದರೆ, ಅಲ್ಲಿ 30 ಜನರಿಗೆ ಕೂತ್ಕೊಳ್ಳಿಕ್ಕೆ ಜಾಗ ಇದ್ದರೆ ಒಂದು 50 ಜನ ಇರ್ತಾರೆ. ಅಲ್ಲೊಂದು ಟಾಯ್ಲೆಟ್ ಒಂದು ಟಾಯ್ಲೆಟ್ ಇದೆ, ಒಂದು ಟಾಯ್ಲೆಟ್ ಇರುವಂಥದ್ದು. ಈ 30 ಜನ 2-3 ಗಂಟೆ ಕೂತ್ಕೊಂಡ್ರೆ ಅವ್ರು ಹೇಗೆ ಅದನ್ನು ಯೂಸ್ ಮಾಡಲಿಕ್ಕೆ ಆಗ್ತದೆ? ಈ ಒಂದು ಅಸಮರ್ಪಕ ಸೌಲಭ್ಯ ಅಲ್ಲಿದೆ. ಅದರೊಟ್ಟಿಗೆ ದಿನಕ್ಕೆ ಒಂದು 600 ಜನ ಬಂದರೆ ಜಿಲ್ಲೆಯಿಂದ ಹೊರಗಡೆಯಿಂದ ಬರುವಂಥವೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಈ ಕಾರುಗಳಲ್ಲಿ ಬರ್ತಾರೆ, ಬೈಕ್ಗಳಲ್ಲಿ ಬರ್ತಾರೆ, ಅಥವಾ ಇತರ ವ್ಯವಸ್ಥೆ ಮಾಡ್ಕೊಂಡು ಫ್ಯಾಮಿಲಿ ಸಮೇತ ಬರ್ತಾರೆ. ಅಲ್ಲಿ ಎಲ್ಲೂ ಸಹ ಸುತ್ತಲಿನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಮಾರ್ಗದ ಬದಿಯಲ್ಲಿ ಪಾರ್ಕಿಂಗ್ ಮಾಡಿದರೆ ಕರೆಕ್ಟಾಗಿ ಅಲ್ಲಿ ಒಂದು ಅವ್ಯವಸ್ಥೆ ಅಂದರೆ ಮೇನ್ ರೋಡಲ್ಲಿ ಪಾರ್ಕಿಂಗ್ ಮಾಡಿದರೆ ಪೊಲೀಸರು ಫೈನ್ ಹಾಕ್ತಾರೆ. ಸರಿ, ಅವರು ಫೈನ್ ಆಗೋದು ತಪ್ಪು ಅಂತ ನಾನು ಹೇಳೋದಿಲ್ಲ, ಮಾರ್ಗದಲ್ಲಿ ಪಾರ್ಕಿಂಗ್ ಮಾಡಬಾರ್ದು. ಆದರೆ ಪಾಸ್ಪೋರ್ಟ್ ಕಚೇರಿಗೆ ಬರುವವರಿಗೆ ಎಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು ಅನ್ನೋದನ್ನು ಪಾಸ್ಪೋರ್ಟ್ ಕಚೇರಿ ಅಧಿಕಾರಿಗಳು ತಿಳಿಸಬೇಕು. ಒಂದು ಅದರ ನಂತರ ಅದರ ಪಕ್ಕದಲ್ಲಿ ಒಳಗಿನ ರಸ್ತೆಯಲ್ಲಿ ಒಂದು ಟೆಂಪೋ ಸ್ಟ್ಯಾಂಡ್ ಇದೆ. ಆ ಟೆಂಪೋಗಳನ್ನು ಮಾರ್ಗದಲ್ಲಿ ನಿಲ್ಲಿಸಲಿಕ್ಕೆ ಬಿಡ್ತಾರೆ ಮಾರ್ಗದಲ್ಲಿ. ಆದರೆ ಹಿಂದೆಗಡೆ ಕಾರ್ಗಳನ್ನು ನಿಲ್ಲಿಸಿದ್ರೆ ಪೊಲೀಸರು ಬಂದು ಅದಕ್ಕೆ ಲಾಕ್ ಮಾಡಿ ಫೈನ್ ಹಾಕಿ ಹೋಗ್ತಾರೆ. ಸೊ ಇದೆಲ್ಲ ಅವಸ್ಥೆ. ಅಂದರೆ ಇದರ ಮನವರಿಕೆ ಸಾರ್ವಜನಿಕರಿಗೆ ಗೊತ್ತಿದ್ರೆ ಅವರು ತಯಾರಾಗಿ ಬರ್ತಾರೆ, ಅಥವಾ ಎಲ್ಲಿಯಾದರೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಬರ್ತಾರೆ. ಜನರಿಗೆ ಇದರ ಮನವರಿಕೆ ಅಥವಾ ಮಾಹಿತಿ ಸಿಗದನಿದ್ರೆ ಅವರು ಕಷ್ಟಕ್ಕೆ ಈಡಾಗ್ತಾರಲ್ಲ ಅನ್ನೋದು ನಮ್ಮ ಆರೋಪ.